ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಕಣ್ಣು ಕಾಣಿಸ್ತಿದ್ಯಾ ನಿಮಗೆ? ಈಗ ನೋಡಿ ನೀವೇ. ಅವನಿಲ್ಲಿಗೆ ಬರೋ ಅಷ್ಟರಲ್ಲಿ ನಿಮಗೆ ಒಂದೆರಡು ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದು ಏನಪ್ಪ ಅಂದರೆ, ಭೀಮರಾವ್ ಬಗ್ಗೆ ಯಾವ ತೀರ್ಮಾನಕ್ಕೂ ಬರಬೇಡಿ. ಮೊದಲೇ ತೀರ್ಮಾನಕ್ಕೆ ಬಂದವರೆಲ್ಲ ದಾರಿ ತಪ್ಪಿದ್ದಾರೆ. ನಾನೇ ಅದಕ್ಕೆ ಸಾಕ್ಷಿ. ಆಮೇಲೆ ಎರಡನೇ ವಿಷಯ ಅಂದರೆ, ನಾನು ನಿಮ್ಮನ್ನ ಹೇಗೆ ಮುಟ್ಟಿದ್ನೋ ಹಾಗೆ ಭೀಮರಾವ್ನೂ ಮುಟ್ತೀನಿ. ನನಗೆ ಭೇದ ಭಾವ ಇಲ್ಲ. ಇದಕ್ಕೆ ನಾವು ಹೇಳ್ತೀವಿ ಕರ್ಮಫಲ ಅಂತ. ನಿಮ್ಮದು ಕೆಟ್ಟ ಕರ್ಮ. ಅದಕ್ಕೆ ಸೋಲು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ಅದಕ್ಕೆ ನೀವು ಒದ್ದಾಡ್ತಾ ಇದ್ದೀರಾ. ನನ್ನ ಕರ್ಮಗಳಿಂದ ನಾನು ಪಾಠ ಕಲ್ತಿದ್ದೀನಿ, ಸಂತೋಷವಾಗಿದ್ದೀನಿ. ಭೀಮರಾವ್, ನೀನು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಬಗೆಹರಿದ ಮೇಲೆ ಆರಾಮಾಗಿ ಕೆಲ್ಸಕ್ಕೆ ಬಾ. ನೀವೆಲ್ಲರೂ ನಾಲಾಯಕ್ಗಳೇ. ನಿಮಗೆ ಮನೇಲಿ ಎಗರಾಡೋದಷ್ಟೇ ಗೊತ್ತಿರೋದು. ಇವತ್ತು ಎಂಥ ಒಳ್ಳೆ ಅವಕಾಶ ಸಿಕ್ಕಿತ್ತು. ಕೆಳಗೇರಿ ಅವ್ರಿಗಿಂತ ಮೇಲ್ನವರು ಎಷ್ಟು ಶಕ್ತಿಶಾಲಿಗಳು ಅಂತ ತೋರಿಸ್ಬೋದಿತ್ತು. ಎಲ್ಲ ಹಾಳು ಮಾಡ್ಬಿಟ್ರು. ಮುಚ್ಚ್ರೋ ಬಾಯ್. ಅರೆ, ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಇಷ್ಟು ಜನ ಗಂಡಸ್ರಿದ್ರಲ್ಲೋ, ನೀವೆಲ್ಲರೂ ಸೇರ್ಕೊಂಡು ಅವ್ರಿಬ್ಬರು ಹೊಡೆಯೋಕ್ಕಾಗ್ಲಿಲ್ವಾ? ದೊಣ್ಣೆ ಯಾಕೆ ಕೊಡಕೋದ್ರಿ ಆ ಹಿಂಗ್ಸ್ರ ಕೈಗೆ? ಸರಿಯಾಗಿ ಮುಂದೆ ತಿರುವಾಗ ಬರಲ್ಲ ಅವಕ್ಕೆ ಅಂತವ್ರ ಕೈಲಿ ಹೊಡ್ಸ್ಕೊಂಡ್ ಬಂದಿದ್ದೀರಲ್ಲ. ಎಲ್ಲ ಹಾಳು ಮಾಡ್ಬಿಟ್ರಿ. ನನ್ ಮರ್ಯಾದೆನ ಮಣ್ಣು ಪಾಲ್ ಮಾಡ್ಬಿಟ್ರಿ ಎಲ್ಲ. ದೊಣ್ಣೆಗಳನ್ನ ಹೆಂಗಸರು ಕೊಡ್ಬೇಕು ಅಂತ ಯಾವನ ಹೇಳಿದ್ದು? ಆ ಹೆಂಗಸರಲ್ಲಿ ಒಬ್ಳು ನಮಗೆ ಸವಾಲು ಹಾಕ್ತಿದ್ರು. ಅದಕ್ಕೆ ಇವ್ರನ್ನ ಮುಂದಕ್ಕೆ ಬಿಡ್ಬೇಕಾಯ್ತು. ಕರುಣ ಮತ್ತೆ ಲಕ್ಷ್ಮಿ ಏನ್ ಸಾಮಾನ್ಯದವ್ರಲ್ಲ ಅನ್ಸುತ್ತೆ. ಭೀಮ್ ಭಾವ್ ಯಾವಾಗ್ಲೂ ಹೇಳ್ತಾರೆ,
ಯಾವುದೇ ಹೋರಾಟನೋ ಮೊದಲು ಮಾನಸಿಕವಾಗಿ ಗೆಲ್ಲಬೇಕು ಅಂತ. ಅದಕ್ಕೆ ನಾನು ಹಾಗೆ ಮಾಡಿದ್ದು. ಹೆಣ್ಮಕ್ಳು ಮುಂದೆ ಹೆಣ್ಮಕ್ಳನ್ನೇ ನಿಲ್ಲಿಸಿ ಅಂತ ಹೇಳಿದೆ. ನಮ್ಮ ಮಾತಿಗೆ ಅವರು ಸೊಪ್ಪು ಹಾಕಿದ್ರು. ಇಲ್ಲ ಅಂದಿದ್ರೆ ನಾವು ಒದೆ ತಿನ್ಬೇಕಿತ್ತು. ಸಾಯ್ಸಕ್ಕೂ ಹೆಸ್ತಿರ್ಲಿಲ್ಲ ಅವರು. ನಮಗ್ ಬೇರೆ ದಾರಿ ಇರ್ಲಿಲ್ಲ. ಅವ್ರು ನಮ್ಮನ್ನ ಹೊಡೆಯೋದಕ್ ಬಂದ್ರು. ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ನಾವು ಹೋರಾಡಿದ್ವಿ. ಅಲ್ದೆ ಭೀಂಬಾವ, ನಿಮ್ ಬುದ್ಧಿ ಮಾತು ಕೆಲ್ಸಕ್ ಬಂತು. ಇಲ್ಲೂ ಭೀಮಾನೇನಾ? ಹೊಗಳೋದೇ ಕೆಲಸ ಆಗೋಗಿದೆ. ಅರೆ ಜಿಜಾಬಾಯ್, ಉತ್ತರ ಬೇಕು ಅಂದ್ಯಲ್ಲ, ಕೊಡ್ತಿರೋ ಉತ್ತರನ ನಿಧಾನವಾಗಿ ಕೇಳಿಸ್ಕೊ. ನೀನೇನು ಹೇಳ್ತಾ ಇದ್ದೆ? ಹೆಣ್ಮಕ್ಕಳನ್ನ ಹೊರಗೆ ಕಳಿಸೋದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದಲ್ಲ. ಆದರೆ ಭೀಮನ್ ಬುದ್ಧಿ ಮಾತಿಂದ ನಮ್ಮ ಸೊಸೆಯರು ಅಸಾಧ್ಯವಾದದನ್ನ ಸಾಧ್ಯ ಮಾಡಿದ್ದಾರೆ. ಇಲ್ಲಿ ಯಾರು ಸರಿ, ನೀನಾ ಅಥವಾ ಭೀಮನ? ಅವರು ಸುಮ್ಮನೆ ಬಿಡೋರಲ್ಲ. ಅವರು ಚೆನ್ನಾಗಿರೋರು, ಪ್ರತೀಕಾರ ತೀರ್ಸ್ಕೋತಾರೆ. ಎಲ್ರೂ ಸಿದ್ಧವಾಗಿರಿ. ಮತ್ತೆ ಜೊತೆಗೆ ನೀವು ಖುಷಿ ಪಡ್ತಿದ್ರಲ್ಲ, ಈ ಖುಷಿಗೆ ಇನ್ನೂ ಎಷ್ಟು ಅಳ್ಬೇಕಾಗುತ್ತೋ ಏನೋ ಯಾರಿಗೂ ಗೊತ್ತು. ಈ ಘಟನೆ ಜಾತಿ ಸಂಘರ್ಷ ಅಂತ ಖಂಡಿತ ನಾಳೆ ದಿನಪತ್ರಿಕೆಯಲ್ಲಿ ಮುದ್ರಣ ಆಗುತ್ತೆ. ನನ್ ಗಂಡನೇ ಮುದ್ರಣ ಮಾಡ್ತಾರೆ. ಯಾರಮ್ಮ ನಿನ್ ಗಂಡ? ಸಚೇತಕ್ ದಿನಪತ್ರಿಕೆಯ ಮಾಲೀಕ. ಅಯ್ಯ, ಏನಾಯ್ತು? ಇಲ್ಲೇನೇ ಮಾಡ್ತಿದ್ಯಾ ನೀನು? ನಮ್ ಜಾತಿಯವ್ರಿಗೇನಾದ್ರೂ ಆದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಯಾರಿದಕ್ಕೆಲ್ಲ ಕಾರಣ? ಮತ್ತಿನ್ಯಾರು ಮಾಡ್ತಾರೆ ಮಾಲೀಕ್ರೇ? ಭೀಮ್ರಾವ್ನ 2 ಅತ್ತಿಗೆಯರು. ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ಅವನು. ನಾವು ಪ್ರತಿಕಾರ ತೀರ್ಸ್ಕೋಬೇಕು. ನಾವು ಪ್ರತಿಕಾರ ತಗೋತೀವಿ. ನಾವು ಹಾ, ತಗೊಳ್ಳೋಣ. ಪ್ರತೀಕಾರ ತಗೊಳ್ಳೋಣ. ಇದಕ್ಕೆ ಪ್ರತೀಕಾರ ತಗೊಳ್ಳೇಬೇಕು. ಅದೆಂಥದೇ ಪರಿಸ್ಥಿತಿ ಬರಲಿ ನಾವು ಎದುರಿಸೋಣ. ಆದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅತ್ಗೆ ಕರುಣಾ ಅತ್ಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಬೇಡ. ನಮ್ಮ ಸ್ವಾಭಿಮಾನಕ್ಕೋಸ್ಕರ ಅವರು ಜೀವನನೇ ಒತ್ತೆ ಇಟ್ಟಿದ್ದಾರೆ. ಇಡಲೇಬೇಕಿತ್ತು. ಸ್ವಾಭಿಮಾನನೇ ಹೋದ್ಮೇಲೆ ಜೀವ ಇದ್ರೆಷ್ಟು, ಹೋದ್ರೆ ಎಷ್ಟು. ಸ್ವಾಭಿಮಾನಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಸಿದ್ಧವಾಗಿರೋಣ. ಮುಂದೆ ಬರುವಂತಹ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿರೋಣ. ಹೇಗಿದ್ರೂ ನಮ್ಮ ಹೋರಾಟಗಳು ಯಾವತ್ತೂ ನಿಲ್ಲುವಂಥದ್ದಲ್ಲ. ಈಗಾಗಲೇ ನಡೀತಾ ಇರೋದಕ್ಕೆ ಇನ್ನೊಂದು ಕೆಲವು ಹೋರಾಟ ಸೇರಿಸ್ದಾಗುತ್ತೆ. ಸೇರ್ಕೊಳ್ಳಿ ಬಿಡಿ. ಹೋರಾಟನಾ? ಮತ್ತೆ ಹೋರಾಟನಾ? ಈ ಭೀಮ ಯಾವಾಗ್ಲೂ ಹೋರಾಟ ಅಂತ ಯಾಕೆ ಬಡ್ಕೋತಾನೆ? ಏ ಭೀಮ, ಹೋರಾಟದ ಅಂತ್ಯ ಸರ್ವನಾಶ ಅಷ್ಟೇ. ಹೋರಾಡ್ಬೇಕಾ? ಹೋರಾಡ್ಕೋ. ಹೋರಾಡು. ಬೇರೆ ಎಲ್ಲಾದ್ರೂ ಹೋಗಿ ಹೋರಾಟ ಮಾಡ್ಕೋ. ಆದ್ರೆ ನೀನು ಹೋರಾಟದ ಕಿಚ್ಚನ ಇವ್ರಿಗೆಲ್ಲ ಹಚ್ಬೇಡ. ನನ್ ಪ್ರಕಾರ ಮೇಲ್ನವ್ರ ಮನೆ ಕಡೆ ಹೋಗೋಂತ ದರ್ದು ಏನಿತ್ತು ಅಂತ ಇವರಿಗೆ. ಆ ಕಡೆ ಹೋಗದೆ ಇದ್ದಿದ್ರೆ ಮೈ ಮೇಲೆ ಬೀಳ್ತಾನೆ ಇರ್ಲಿಲ್ಲ. ವರೆ ವಾ ಜಿಜಾಬಾಯ್, ನಿನ್ ಮಾತನ್ನ ಕೇಳಿಸ್ಕೊಂಡು ದಾರಿ ಬದಲಾಯಿಸಬೇಕಾಗಿತ್ತು. ಹೇಗೆ ಹೋಗ್ಬೇಕಾಗಿತ್ತೋ ಹಾಗೆ ಹೋಗಿದ್ದಾರೆ. ಮುಗೀತು ಕೆಲಸ. ಯಾರೂ ಹೆದರ್ಬೇಕಾಗಿಲ್ಲ. ಅದೇನಾಗುತ್ತೋ ಆಗ್ಲೇ ನಾನು ನೋಡ್ಕೊಳ್ತೀನಿ. ಹಾ, ಹೋರಾಡೋದನ್ನ ನೀವು ಕಲೀರಿ. ಈಗ ಎಲ್ರು ಹೋರಾಟಗಾರ ಆಗ್ಲಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋರಾಟ ಮಾಡ್ಕೊಂಡು ಬಿದ್ದಿರ್ಲಿ. ಹೆಣ್ಮಕ್ಳು ಇವರು. ಮೊದಲು ಸಿಕ್ ಹಾಕೊಳ್ಳೋದು ಇವರೇ.
ಅತ್ತೆ ಹೆದರಿಸ್ಬೇಡಿ, ನಾವ್ ಹೆಣ್ಮಕ್ಳೇ ಆಗಿರ್ಬೋದು, ಆದ್ರೆ ಗೆದ್ದಿದೀವಲ್ಲ ನಾವು. ಮೊದ್ಲು ನೀವು ನಮ್ ಗೆಲುವಿಗೆ ಅಭಿನಂದನೆ ಹೇಳಿ. ಕರುಣಾ, ನೀನ್ ಯಾರಿಂದ ಅಭಿನಂದನೆಗಳನ್ನ ನಿರೀಕ್ಷೆ ಮಾಡ್ತಾ ಇದೀಯಾ? ನಾವು ಸೋಲ್ಲಿ ಅಂತಾನೆ ಹಾರೈಸೋರಿಂದ ನಿರೀಕ್ಷೆ ಮಾಡ್ತಾ ಇದೀಯಾ? ಯಾವತ್ತಾದ್ರೂ ಹೋರಾಡಿದ್ರೆ ಇದೆಲ್ಲ ಅರ್ಥ ಆಗ್ತಾ ಇತ್ತು. ಈ ಹೋರಾಟಗಾರರ ಮನಸ್ಸು ಹೇಗಿರುತ್ತೆ ಅಂತ, ಹೆಂಗೆ ಎದುರಾಳಿನ ಎದುರಿಸ್ತಾ ಇದ್ರು ಅಂತಾನೂ ತಿಳಿತಾ ಇತ್ತು. ಹೋಗು ಜಿಜಾಬಾಯ್, ಒಳಗೆ ಹೋಗು. ಇವ್ರನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ನಿನಗೆ? ಬರೀ ತಪ್ಪುಡ್ಕೊಂಡೇ ಕೂತಿರ್ತೀಯಲ್ವಾ ನೀನು? ನಿನ್ನ ಪ್ರತಿಯೊಂದು ತಪ್ಪುಗೂ ನಾನು ಉತ್ತರ ಕೊಡಬಲ್ಲೆ. ಹಾ, ಮತ್ತೆ ಜಗಳಾಡೋಣ. ನಡಿ ನಡಿ ಒಳಗೆ, ನಡಿ ಒಳಗೆ ಎಂದೆ. ಅದಕ್ಕೆ ನೀವಿಬ್ರು ಏನೂ ಚಿಂತಿಸ್ಬೇಡಿ. ಹೋಗಿ, ಮೊದಲು ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಪಾಪ ರಾತ್ರಿ ಇಡೀ ಎದ್ದಿರ್ತೀರ. ಆದರೆ ಹೌದು, ನಿಮ್ಮಿಬ್ಬರ ಈ ಗೆಲುವಿಗೆ ನಮ್ಮಿಂದ ಅಭಿನಂದನೆಗಳು. ಕರುಣಾ, ಲಕ್ಷ್ಮಿ, ಅಭಿನಂದನೆಗಳು. ಅಭಿನಂದನೆಗಳು. ಅಭಿನಂದನೆಗಳು ಕರುಣಾ. ಲಕ್ಷ್ಮಿ, ನಿಂಗೂ ಅಭಿನಂದನೆಗಳು. ಅಭಿನಂದನೆಗಳು. ಅಭಿನಂದನೆಗಳು ಕರುಣಾ ಮತ್ತೆ ಲಕ್ಷ್ಮಿ. ಅಕ್ಕ, ಔಷಧಿ ಹಚ್ತೀನಿ, ವಿಶ್ರಾಂತಿ ತಗೊಳ್ಳಿ. ಬೇಡ, ಸ್ವಲ್ಪ ಹೊತ್ತು ಕೂತ್ಕೋ. ಖುಷಿ ಆಗ್ತಿದೆ ಅಲ್ವಾ? ಕರುಣಾ, ಲಕ್ಷ್ಮಿ, ಮಕ್ಕಳೇ, ನಿಮ್ದು ತಿಂಡಿ ಆಯ್ತಾ? ಹಾ ಅತ್ತೆ. ಮೀರತ್ತೆ, ಕೂತ್ಕೊಳ್ಳಿ. ಕರುಣಾ, ನೀವಿಬ್ರು ಇನ್ನೂ ಮಲಗಿಲ್ವಾ? ರಾತ್ರಿ ಇಡೀ ನೀವು ಕೆಲಸ ಮಾಡಿದ್ದೀರಾ, ನಿದ್ದೆ ಬರ್ತಿಲ್ವಾ? ಇಲ್ಲ, ನಿನ್ನೆ ಇಡೀ ರಾತ್ರಿ ಕೆಲಸ ಮಾಡ್ತಾ ಎಂತ ಖುಷಿ ಸಿಕ್ತು ಅಂದ್ರೆ ನನಗ್ ನಿದ್ದೆನೂ ಬರ್ತಿಲ್ಲ, ಸುಸ್ತು ಅನ್ನಿಸ್ತಿಲ್ಲ. ಒಂಥರ ಖುಷಿ. ಯಾಕಂದ್ರೆ ಮುಂಚೆ ಇಡೀ ದಿನ ಕೆಲ್ಸಕ್ಕೋಸ್ಕರ ಬೀದಿ ಅಲಿತಿದ್ವಿ. ಒಂದ್ಸಲ ಕೆಲ್ಸ ಸಿಕ್ತಿತ್ತು, ಕೆಲವೊಂದ್ಸಲ ಖಾಲಿ ಕೈಲೇ ಮನೆಗ್ ಬರ್ತಿದ್ವಿ. ಈಗ ಸ್ವಲ್ಪ ದಿನದವರೆಗೂ ಕೆಲ್ಸ ಹುಡ್ಕೋದ್ ಬೇಕಾಗಿಲ್ಲ, ಮತ್ತೆ ಸಿಕ್ಕಿರೋ ಕೆಲ್ಸನ ಶ್ರದ್ಧೆಯಿಂದ ಮಾಡ್ಬೇಕಷ್ಟೆ. ಆದ್ರೆ ಉತ್ಸಾಹ ಯಾಕೆ ಅಂದ್ರೆ ಈ ಹಿಂದೆ ನಾವ್ ಯಾವತ್ತೂ ಮೇಲ್ನೋರ್ ಕೆಲ್ಸ ಮಾಡೋ ಕಡೆ ಮಾಡೇ ಇಲ್ಲ. ಯಾಕೆ ಅಂದ್ರೆ ನಮ್ಗ್ಯಾರು ಅಂತ ಅವಕಾಶ ಕೊಟ್ಟೇ ಇರ್ಲಿಲ್ಲ. ಆದ್ರೆ ಇವತ್ ನಮ್ಗೆ ಅಂತ ಅವಕಾಶ ಸಿಕ್ಕಿದೆ. ನಂಗೂ ಅಷ್ಟೇ. ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಮೆಣಸಿನ್ಕಾಯಿ ಕೊಟ್ಟಕ್ಕೂ ಇಷ್ಟೊಂದು ರೀತಿ ಇದೆ ಅಂತ. ಕಾರ್ಖಾನೆಯ ಸುತ್ತಮುತ್ತ ಸಿಗೋ ಒಳ್ಳೆ ಮೆಣಸಿನ್ಕಾಯಿಗಳನ್ನ ಗೋಣಿ ಚೀಲದಲ್ಲಿ ತಗೊಂಡ್ ಬರ್ತಾರೆ. ಒಂದಷ್ಟು ಜನ ಶುದ್ಧ ಮಾಡಿ ಮೆಣಸಿನ್ಕಾಯಿಗಳನ್ನ ಬೇರ್ಪಡಿಸ್ತಾರೆ, ಇನ್ನೊಂದಷ್ಟು ಜನ ಅದನ್ನ ಕುಟ್ಟಿ ಪುಡಿ ಮಾಡ್ತಾರೆ. ಇನ್ನೂ ಒಂದಷ್ಟು ಜನ ಅದನ್ನ ಪುಡಿ ಮಾಡ್ತಾರೆ. ಇದನ್ನ ದೂರದ ಊರುಗಳಿಗೆಲ್ಲ ಕಳಿಸ್ತಾರೆ ಅಂತ ಕೇಳಿದೀನಿ. ಇಷ್ಟೆಲ್ಲ ಇರತ್ತೆ ಅನ್ನೋ ಊಹೆ ಕೂಡ ಇರ್ಲಿಲ್ಲ. ಖುಷಿ ಆಯಿತು. ನಿಮ್ಮಿಬ್ಬರಿಗೂ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಹಾ ಬಾಲಣ್ಣ, ಇವೆಲ್ಲ ಮೇಲ್ನೋರು ಮಾಡುವಂಥ ಕೆಲ್ಸಗಳು. ನಮ್ಗೆ ಮೊದಲನೇ ಸಲ ಅವಕಾಶ ಸಿಕ್ಕಿದೆ ಈ ಕೆಲಸ ಮಾಡಕ್ಕೆ. ರಮಾ, ನಾನೇನು ಬರ್ತೀನಿ. ನಿಂತ್ಕೊಳ್ಳಿ, ತಗೊಳ್ಳಿ. ಇವತ್ತು ಮತ್ತೆ ಅದೇ ಕುರ್ಚಿ ಮೇಲೆ ಕೂತ್ಕೋತಿರಲ್ಲ? ಹಾ. ಹೇಗನ್ಸತ್ತೆ ಕೂತ್ಕೊಂಡಾಗ? ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನೆನ್ನೆ ಕೂತಿರೋದಕ್ಕೂ ಇವತ್ ಕೂತ್ಕೊಳ್ಳೋದಕ್ಕೂ ಏನಾದ್ರೂ ವ್ಯತ್ಯಾಸ ಇರುತ್ತಾ? ಅದು ಗೊತ್ತಿಲ್ಲ ರಮ, ಅದು ನಮ್ ಕೂತ್ ಮೇಲೆ ಗೊತ್ತಾಗೋದು. ಆದ್ರೆ ನೀನ್ಯಾಕೆ ಹಾಗೆ ಕೇಳ್ತಿದ್ಯಾ? ಇಲ್ಲ, ನಾನೇನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ ಜನರು ವರ್ಷಗಳಿಂದ ಕೂತಿರ್ತಾರಲ್ಲ, ಅವ್ರ ನಾವೇನಕ್ಕೂ ಪ್ರಯೋಜನ ಇಲ್ಲ ಅಂತಾರೆ. ಇಲ್ಲಿ ಅವ್ರ ತಪ್ಪ
ಅಥವಾ ಕುರ್ಚಿದ? ಅವ್ರದ್ದೇ ಆಗಿರಬೇಕು. ಯಾಕಂದ್ರೆ ಗವರ್ನರ್ ಸಾಹೇಬರು ತುಂಬ ವರ್ಷಗಳಿಂದ ಕುರ್ಚಿ ಮೇಲೆ ಕೂತಿದ್ದಾರೆ. ಆದರೆ ಅವ್ರು ನಮ್ಮನ್ನು ಮನುಷ್ಯರ ಹಾಗೆ ನೋಡ್ತಾರಲ್ವ. ಆದರೂ ಕೂಡ ಸಂಜೆ ಬಂದಮೇಲೆ ನನ್ನ ಅನುಭವನ ಹೇಳ್ತೀನಿ. ಬರ್ತೀನಿ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ಜನರು ವರ್ಷಗಳಿಂದ ಕೂತಿರ್ತಾರಲ್ಲ, ಅವ್ರು ನಾವೇನಕ್ಕೂ ಪ್ರಯೋಜನ ಇಲ್ಲ ಅಂತಾರೆ. ಏನಾಯ್ತು? ರಮಾ, ಮುಂದೆ ನನ್ನದೆಷ್ಟೇ ದೊಡ್ಡ ಕುರ್ಚಿಯಲ್ಲಿ ಕೂತ್ರು ಕೂಡ ನಾನು ಇವತ್ತು ಯಾವ ರೀತಿಲಿದ್ದೀನೋ ಅವತ್ತು ಕೂಡ ಅದೇ ರೀತಿಲಿರ್ತೇನೆ. ಮತ್ತೆ ನಾನೇನು ಕೊಡ್ತಿರೋ ಮಾತು, ಇನ್ಯಾವತ್ತೂ ನಾನು ಹೋಗ್ಬೇಕಾದ್ರೆ ಕಣ್ಣಲ್ಲಿ ಭಯ ಇಟ್ಕೋಬೇಡ. ಒಳ್ಳೇದಾಯ್ತು ನೀವು ವಾಪಸ್ ಬಂದು ಮಾತು ಕೊಟ್ಟಿದ್ದು. ನಿಜವಾಗ್ಲೂ ಈ ರಮ್ಮ ಹೆದರ್ಕೊಂಡಿದ್ಲು. ನೀವು ಸಂಜೆ ಬಂದಾಗ ಖಂಡಿತ ಅನುಭವ ಹೇಳಿ, ನಾನು ಡೈರಿಯಲ್ಲಿ ಬರೀತೀನಿ. ಬರ್ತೀನಿ. ಅಮ್ಮ, ಏನ್ ಪುಟ್ಟ? ಸ್ಕೂಲ್ ಹತ್ರ ಹೋಗಿ ಸ್ಕೂಲ್ ಇದೆಯಾ ಇಲ್ವಾ ಅಂತ ನಾನು ನೋಡ್ಕೊ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಹೇಳು. ಅಮ್ಮ, ನಿಮಗ್ ಗೊತ್ತಾ, ಇತ್ತೀಚೆಗೆ ಭೀಮಣ್ಣ ಕುರ್ಚಿ ಮೇಲೆ ಕೂತ್ಕೊಂತಿದಾರಂತೆ. ಅದನ್ನ ನೋಡ್ಕೊ ಬರ್ತೀನಿ. ಅರೆ, ಭೀಮನಿಗೆ ಅವನ್ ಪರಿಶ್ರಮ ಶ್ರದ್ಧೆಯಿಂದ ಈ ಸ್ಥಾನ ಸಿಕ್ಕಿರೋದು. ಅದನ್ನೇನ್ ನೋಡೋದು? ನೀನು ಚೆನ್ನಾಗಿ ಓದಿದ್ರೆ ನಿನಗೂ ಕುರ್ಚಿ ಸಿಗುತ್ತೆ, ಆಗ ನೀನೇ ಅನುಭವಿಸ್ಬೋದು. ಇಲ್ಲ ಅಮ್ಮ, ನನ್ ಕಣ್ಮುಂದೆ ನಡೆಯೋದನ್ನ ನಾನ್ ಕಣ್ಣಾರೆ ನೋಡಿದ್ರೆ ನನಗ್ ನಂಬಿಕೆ ಬರುತ್ತೆ, ಹೀಗೂ ಕೂಡ ಸಾಧ್ಯ ಆಗತ್ತೆ ಅಂತ. ನನ್ನ ಜೀವನದಲ್ಲಿ ನಮ್ಮವರೆಲ್ಲ ಯಾವಾಗ್ಲೂ ಕೆಳಗೆ ಕೂರೋದು ನೋಡಿದೀನಿ. ಇವತ್ತು ಭೀಮಣ್ಣ ಕುರ್ಚಿ ಮೇಲೆ ಕೂರೋದು ನೋಡಿದ್ರೆ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಮುಖದ ಮೇಲೊಂದು ನಗು ಕೂಡ ಬರುತ್ತೆ. ಮತ್ತೆ ಆ ನಗು ನನ್ನನ್ನು ಯಾವತ್ತೂ ನಿರಾಸೆ ಮಾಡಲ್ಲ. ನನ್ಗದು ಧೈರ್ಯ ಕೊಡುತ್ತೆ. ಅಮ್ಮ, ಈಗ ಹೋಗ್ಬರ್ಲಾ? ಹೋಗ್ಬಾ ಮಗು, ಹೋಗ್ಬಾ. ಮತ್ತೆ ಅಲ್ಲಿಂದ ಬಂದ್ಮೇಲೆ ಹೇಳ್ತೀನಮ್ಮ ಅವ್ರನ್ನ ನೋಡಿ ಹೇಗ ಅನ್ನಿಸ್ತು ಅಂತ. ಮೂರ್ತಿ ನಿಜವಾಗ್ಲೂ ದೊಡ್ಡವನಾಗಿದ್ದಾನೆ. ಭೀಮಂತರ ಆಗ್ಬೇಕು ಅನ್ನೋ ಹಂಬಲ ಕಾಣಿಸ್ತಿದೆ. ಒಂದು ಕಪ್ ಚಾ ಕೊಡು. ಪತ್ರಿಕೆ ಮಾಲೀಕರು ನೀವೇ ಅಲ್ವಾ? ಹಾ, ನೀವೇ ತಾನೇ ಭೀಮ್ರಾವ್ಗೆ ಕೆಲಸ ಕೊಟ್ಟಿರೋದು? ಬೇಕು ಕೊಡಪ್ಪ ನನಗೆ. ಒಬ್ಬ ಕೆಳಗೇರಿ ವ್ಯಕ್ತಿ ಕೆಲಸ ಕೊಟ್ಟು ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ. ನಿಮ್ಮ ಪತ್ರಿಕೆ ಹೆಸರನ್ನ ಹೇಗೆ ಹಾಳು ಮಾಡ್ತಾನೆ ಅಂತ ನೀವೇ ನೋಡಿ. ನಡಿ. ಸರ್ ನಮಸ್ತೆ. ಕುರ್ಚಿ ಮೇಲೆ ಯಾಕೋ ಕೂತಿದ್ಯಾ ನೀನು? ಅದು ಮ್ಯಾನೇಜರ್ ಸಾಹೇಬ್ರು ಹೇಳಿದ್ರು, ಅದಕ್ಕೆ. ನಮಸ್ತೆ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ.
ಚಹಾ ಕೊಡು ಕೈಗೆ. ಚಹಾ ಕೊಡು ಕೈಗೆ ಅಂದೆ. ಚಹಾ ಕೊಡೋ ಯೋಗ್ಯತೆ ಅಷ್ಟೇ ಇರೋದು ನಿನ್ಗೆ. ಕೆಳಗೇರಿ ಭೀಮ್ರಾವ್ನ ಕುರ್ಚಿ ಮೇಲ್ ಕೂಡ್ಸೋ ನಿರ್ಧಾರ ತಗೊಳ್ಳಿದ್ದಕ್ಕಲ್ಲ. ಆದ್ರೆ ಸರ್, ಇದರಲ್ಲಿ ಯೋಗ್ಯತೆ ಮಾತು ಎಲ್ಲಿಂದ ಬಂತು? ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಮೊದಲು ಇವನ ಹತ್ರ ಮಾತಾಡ್ತೀನಿ. ಮಾತಾಡೋ. ಸರ್, ಜಾತಿ ಭೇದದ ಮಾತು ಬರೀ ನಮ್ಮ ತಲೆಯಲ್ಲಿರೋದು.